स्वागत है आपका बी न्यूज नेशन में। मैं हूं आबिद हुसैन शेख। बीजापुर में मेरे डर से गो हत्या में कमी, बसनगौड़ा पाटिल यत्नाल। एमबी पाटिल और सिद्धरामैया गो हत्या को बढ़ावा दे रहे हैं। आज बीजापुर के ओल्ड आईबी में अपने कार्यालय का उद्घाटन करते हुए नगर शासक बसनगौड़ा पाटिल ने पत्रकारों से बात करते हुए बबलेश्वर मतक क्षेत्र के शासक एमबी पाटिल, कर्नाटक के पूर्व मुख्यमंत्री सिद्धरामैया, मुख्यमंत्री कुमारस्वामी पर निशाना साधते हुए गंभीर आरोप लगाए। कहा कि हमारी सरकार सत्ता में आएगी तो यहां गो हत्या का कानून लगाऊंगा। पत्रकार दिनेश अमीन मठ पत्रकारिता के लायक नहीं हैं। कर्नाटक में ही कई मंदिर हैं, कुमारस्वामी को अजमेर जाने की क्या जरूरत थी। ऐसे कई विषयों पर बात करते हुए देश के जवानों, बाढ़ पीड़ितों, सीएम के अजमेर दौरे, स्थानीय एमएलसी चुनाव, बुद्धिजीवियों पर आरोप, राज्य की सरकार गिरने के बारे में अपना अभिप्राय व्यक्त किया। बसनगौड़ा पाटिल यत्नाल ने इडी ಹಿಂದೂಗಳೆಲ್ಲ ಸಂಹಾರ ಮಾಡ್ತೀನಂದ ಅದು ವಿವಾದಿತ ಹೇಳಿಕೆ ಆಗಲಿಲ್ಲ ದೇಶನಾಗ ಬಸವನಗೌಡರಾಯ್ತು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ತರಬೇಕಂತೇಳಿ ಈಗಾಗಲೇ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಿಷೇಧ ಆಗಿದೆ ಸರ್. ತಾವು ನಮ್ಮ ಸರ್ಕಾರ ಬರಲಿ ಗೋಹತ್ಯೆ ನಿಷೇಧ ಸಂಪೂರ್ಣ ನಿಷೇಧ ಮಾಡ್ತೀವಿ. ಈ ಸಲ ಎಷ್ಟೋ ಭಯ ಬಿಜಾಪುರನಾಗ ಇರ್ತಿದ್ರೆ ಗೋಹತ್ಯೆ ಸಂಖ್ಯೆ ಇಳಿಮುಖ ಇದೆ ಬಿಜಾಪುರ ನಗರನಾಗ. ಹೋದ ಕಂಪ್ಯಾರಿಸನ್ ನೀವು ತೋರಿ ಹೋದ ಸಲ ಆಗಿತ್ತು ಅದು 10% ಆಗಿ ಆ ಭಯದಿಂದ ಬಿಜಾಪುರದಲ್ಲಿ ಒಬ್ಬ ಬಿಜೆಪಿ ಶಾಸಕರ ನಾನು ಕಾಣ ಇಲ್ಲಾಂದ್ರೆ इसके साथ कुर्बानी हो जाएगा. क्या कुर्बानी होता ನೋಡಕ್ಕ ಹಂಗೆಲ್ಲ ಭಾಳ ಒಂದು ಯಾವುದು ಸ್ಥಾನದ ಕೂತವ್ರು ಮಾತಾಡ್ಬಾರ್ದು. ಗೋ ಹತ್ಯೆ ಬಗ್ಗೆ ಅದು ಹಿಂದೂಗಳ ಭಾವನೆ. ನಾವು ಮತ್ತೊಂದು ಧರ್ಮದ ಭಾವನೆಗಳಿಗೆ ಇದು ಮಾಡಬಾರ್ದು. ಇರಲಿ ನಮಗೂ ಅವ್ರದ್ದು ರಾಜಕೀಯ ಮಾಡೋಣ. ಕೇರಳದಾಗ ಆಗಿದ್ದ ಘಟನೆ ನೀವೆಲ್ಲ ನೆನೆಸ್ಕೊಂಡ್ರೆ ಬಹಿರಂಗವಾಗಿ ಆಕಳ ಕಡಿದ್ರು ಏನಾಯ್ತು, ಒಂದು ವರ್ಷನಾಗನೇ ಈ ಒಂದು ಪರಿಸ್ಥಿತಿ ಬಂದೈತೆ. ಅಂದ್ರೆ ಹಿಂದೂ ಭಾವನೆಗಳನ್ನ ಯಾರಿದು ಮಾಡ್ತಾರೋ ತಕ್ಕ ಶಾಸ್ತಿ ಅನ್ನೋದು ಇವತ್ತು ನಮ್ಮ ಧರ್ಮನೇ ಹೇಳುವಂಗಾಯ್ತು. ಇಲ್ಲಾಂದ್ರೆ ನಮ್ಗೆ ಈ ರೀತಿ ಹೋದ್ರೆ ಭಾರತೀಯ ಸೈನ್ಯ ಬಗ್ಗೆ ಇವತ್ತು ಅಮೀನ್ ಮಟ್ಟು ಅಂತವ್ರನ್ನ ಅಯೋಗ್ಯರು, ಅವ್ರ ದೇಶನಾಗ ಇರಬಾರ್ದು, ಹೋಗ್ಬೇಕು ಆ ಕಡೆ ಪಾಕಿಸ್ತಾನ. ಥ್ಯಾಂಕ್ ಯು ಸರ್. ಏನಿಲ್ಲ, ಇವತ್ತು ನಮ್ಮ ವಿಧಾನ ಪರಿಷತ್ ಕಾರ್ಯಾಲಯ ಇತ್ತು. ನಾವು ವಿಧಾನಸಭಾ ಸದಸ್ಯರಾದ್ಮೇಲೆ ಇದನ್ನ ಸ್ವಲ್ಪ ನವೀಕರಣ ಮಾಡ್ತೀವಿ. ಅದಕ್ಕೆ ಇವತ್ತು ನಾವು ವಿಧಾನಸಭಾ ಸದಸ್ಯರಾಗಿ ಇವತ್ತು ಒಳ್ಳೆಯ ಇವತ್ತು ಮಹಾಲಕ್ಷ್ಮಿಯ ಒಂದು ಶ್ರಾವಣ ಶುಕ್ರವಾರ ಎಲ್ಲ ವಿಜಯಪುರ ಜನರಿಗೆ ಮತ್ತು ನಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಶುಭ ಹಾರೈಸಲಿಕ್ಕೆ ಎಲ್ಲ ನಮ್ಮ ಅಭಿಮಾನಿಗಳನ್ನ, ಕಾರ್ಯಕರ್ತರನ್ನ, ಚುನಾವಣೆಯಲ್ಲಿ ಏನಾದ್ರು ಕೆಲಸ ಮಾಡಬೇಕಂದ್ರೆ ಎಲ್ಲ ಅವ್ರನ್ನೆಲ್ಲ ಆಹ್ವಾನ ಮಾಡಿ ಈ ಒಂದು ಪೂಜೆಯಲ್ಲಿ ಭಾಗವಹಿಸಿ ಇಲ್ಲಿ ಸಂಪರ್ಕ ಏನೇ ಸಾರ್ವಜನಿಕ ಕುಂದುಕೊರತೆಗಳನ್ನ ಆಲಿಸಲಿಕ್ಕೆ ಇದೊಂದು ಕಾರ್ಯಾಲಯ ಪ್ರಾರಂಭ ಮಾಡಿ. ಸರ್, ಈಗ ಬಿಜೆಪಿ MLC ಕ್ಯಾಂಡಿಡೇಟ್ ಡಮ್ಮಿ ಇದೆ ಅಂತ ಹೇಳಿ ಕಾಂಗ್ರೆಸ್ ಹಂಗೆ ಹೇಳ್ತಾರ್ರಿ. ಯಾರು ಡಮ್ಮಿ ಅದಾರ, ಯಾರು ಒರಿಜಿನಲ್ ಅದಾರ, ನಾಳೆ 6ನೇ ತಾರೀಕು ಏನು 11ನೇ ತಾರೀಕು ಕೌಂಟಿಂಗ್ ಏನಾಗ್ತೈತೆ ಅವ್ರು ಗೊತ್ತಾಗ್ತದೆ. ಬಿಜೆಪಿ ಡಮ್ಮಿ ಇಲ್ಲ. ಯಾರು ಡಮ್ಮಿ ಅದಾರ ನೋವು ಕೆಲವೇ ದಿವಸನಾಗ ಗೊತ್ತಾಗ್ತದೆ. ಯಾಕೆ ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಇಲ್ಲ. ಬಿಜೆಪಿಯಲ್ಲೇ ಒಡಕಿದೆ, ಅವ್ರಿಗೆ ಗೆಲ್ಲೋದ ಸಾಧನೆ ಇಲ್ಲ ಅನ್ನೋ ಮಾತಿಗೆ ಬಿಜೆಪಿಯಲ್ಲಿ ಒಡಕಿದ್ದು ಏನು ಅವ್ರಲ್ಲಿ ಏನು ಶುದ್ಧ ಅದ. ಅವ್ರು ನಮ್ಮ ಪತ್ರಕ್ಕೆ ಯಾರು ಬಂದಿದ್ರು ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಅವ್ರ ನಾಮಿನೇಷನ್ಗೆ ಯಾಕೆ ಬಂದಿದ್ರು, ಯಾಕೆ ಬಂದಿದ್ರು ನಡೀತಾರೆ. ನಾವೇನು ಯಾರ ಕೂಡ ಹೊಂದಾಣಿಕೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಾವು ಅಭ್ಯರ್ಥಿನೇ ನಾವು ಗೆಲ್ಸಲಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಯಾವುದು ಒಡಂಬಡಿಕೆ ಪಡಂಬಡಿಕೆ ಏನಿಲ್ಲ. ಅಲ್ಲಿ ನೇರವಾಗಿ ಮಾಡೋದಿದ್ರೆ ಮಾಡ್ತೀನಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ. ನಾ ಅದಕ್ಕೂ ಅಂಜೇ ಇಲ್ಲ. ನನ್ನ ರಾಜಕಾರಣದ ಯಾರಿಗೂ ಹಂಚಿ ಮಾತಾಡಿ, ನಾವು ವಿಧಾನಸಭಾದಾಗೂ ಮಾತಾಡಿದ್ವಿ. ಒಳ್ಳೆ ಕೆಲಸ ಮಾಡಿದ್ರೆ ಈಗ ನಾ ಇದನ್ನು ಬಿಜೆಪಿ ಚುನಾವಣೆನೂ ಮಾಡಿಕೊಡ್ತೀವಿ. ಅವ್ರೇನಾರು ಹೇಳ್ಕೋತಾರೆ, ಅವ್ರಿಗೇನು ಭಯ ಬಂದ್ಬಿಡ್ತದ ಭಯ, ಮತ್ತೇನು ಭಯ ಇರ್ತದೆ. ನೋಡಕತ್ರಿ ಒಂದ್ ದಿವ್ಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಸರ್ಕಾರ ರಚನೆ ಆಗೋದು ಗ್ಯಾರಂಟಿ. ನಾ ಏನು ಹೆಂಗೆ ಐತನೋ ನಾ ಯಾಕೆ ಹೇಳಿ ಅದನ್ನ. ಅವಾಗ ಅದು ಏನು ಜ್ಯೋತಿಷ್ಯ ಏನು ಹೇಳಿದ್ರು ನೀವೇ ಬರೆಯಾಕತ್ರಿ. ನಿನ್ನೆ ಒಂದು ಚಾನಲ್ದಾಗ ನೋಡಿದೆ,
ಕೊಡಗು ಒಳಗೆ ಮಹಾಪ್ರಭಾವ ಬರ್ತದ, ಧಾರವಾಡದ ಒಬ್ರು ಪಂಚಾಂಗದಾಗ ಬರ್ದಿದ್ರ. ಹಿಂಗೆ ನಂದು ಒಂದು ಪಂಚಾಂಗ ನೋಡಕತ್ತ ಬಿಜಾಪುರ ಬರ್ತದ, ಒಳ್ಳೆ ಕಾಲ ಬರ್ತದ. ಸರ್, ಈಗ ಕೊಡಗುದಲ್ಲಿ ಇಷ್ಟೆಲ್ಲ ಪ್ರವಾಹ ಆಗ್ತಾ ಇದೆ, ಉತ್ತರ ಕರ್ನಾಟಕದಲ್ಲಿ ಬರಗಾಲ ಇದೆ, ಆದ್ರೆ ಸಿಎಂ ಅವರು ಅಲ್ಲಿ ಅಜ್ಮೀರ್ಗೆ ಹೋಗಿ ಭೇಟಿ ಕೊಡ್ತಾ ಇದ್ದಾರೆ. ಅದೇ ದುರ್ದೈವ. ಜನತೆ ಜನಾರ್ದನ, ನಮ್ಮ ದೇವ್ರು ಯಾರಪ್ಪ ಅಂದ್ರೆ ದೇವ್ರು ಜನನೇ. ನಾವು ಜನರ ಕಷ್ಟದಾಗ ಇರ್ಲಾರ್ದನೆ ಹೋಗಿ ಅಜ್ಮೀರ್ ದರ್ಗಾಕ್ಕೆ ಹೋದೆ, ಎಲ್ಲೆಲ್ಲಿ ಹೋದೆ. ದೇವ್ರು ಅಲ್ಲಿಲ್ಲ. ದೇವ್ರು ಇಲ್ಲಿ ಕೊಡಗಿನಲ್ಲಿರುವಂತಹ ನಿರಾಶ್ರಿತರ ಮನ್ಯಾಗ ಇವತ್ತು ನಾವು ಹೋಗಿ ಅವ್ರ ಸಾಂತ್ವನ ಹೇಳ್ಬೇಕು ಮುಖ್ಯಮಂತ್ರಿಗಳು. ಮತ್ತು ಯಾರಿಗೋ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟು ಈ ರೀತಿ ಇಡೀ ದೇಶದಲ್ಲಿರುವಂಥ ಎಲ್ಲ ದೇವ್ರುಗಳು ಅಡ್ಡಾಡ್ಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿಗಳ ಕೆಲಸ ಅಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾದಾಗ ಕರ್ನಾಟಕದಲ್ಲಿ ಏನು ಘಟನೆಗಳಾಗಲ್ಲ, ಯಾವ ರೀತಿ ಜನರ ಸಮಸ್ಯೆಗಳು. ಇವತ್ತು ಬರಗಾಲ, ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಬಿತ್ತಿದಂಥ ಬೆಳೆ ಸಂಪೂರ್ಣ ನಾಶ ಆಗ್ಯದ. ಇವತ್ತು ಕೇವಲ ನಾಟಕೀಯವಾಗಿ ಒಂದೇನೋ ಬಂದು ಜಿಲ್ಲೆಗೆ ಬಂದು ಒಂದು ಯಾವುದೋ ಒಂದು ಹೊಲಕ್ಕೆ ಹೋಗಿ ಈ ನಾಟಕೀಯ ಮಾಡುವಂತ ಬಿಟ್ಟು ಇಲ್ಲ, 4 ತಿಂಗಳಲ್ಲಿ ಒಬ್ಬರೇ ಸಚಿವರು ಬಂದಿರೋದು. ಆತ್ಮ ಸಾಕ್ಷಿಯಾಗಿ ಮತ್ತು ಅವರು ಸರ್ಕಾರ ಇದು ಐತೋ ಇಲ್ಲೋ ಜನರ ಪಾಲಿಗೆ ನಂಗೆ ಎಲ್ಲಿದೆ ಸರ್ಕಾರ, ಏನ್ ನಡೆದ, ಏನು ಯಾವುದು ಜಿಲ್ಲಾ ಸಭೆ ಹಾಕವ, ಜಿಲ್ಲೆಯಲ್ಲಿ ಅಭಿವೃದ್ಧಿ ಒಂದಾದ್ರ ಸಭೆ ಹಾಕಿರ್ತಾರ. ಒಂದು ಜಿಲ್ಲಾ ಉಸ್ತುವಾರಿಗಳಾದ್ಮೇಲೆ ಅವರು ಜಿಲ್ಲೆ ಸಭೆನೇ ಆಗಿಲ್ಲ ಇನ್ನೂವರೆಗೆ. ಏನ್ ಸಮಸ್ಯೆ ಅದ, ಎಷ್ಟು ಯಾವ ಹಳ್ಳಿಗೆ ಎಷ್ಟು ಕುಡಿ ನೀರಿನ ಸಮಸ್ಯೆ ಅದ, ಬೆಳೆಗಳು ಎಷ್ಟು ಹಾನಿ ಆಗವ, ಅದ್ರ ಸರ್ವೆ ಕೆಲಸ ನಡೆದಲ್ಲ. ಜನರಿಗೆ ಸಾಂತ್ವನ ಹೇಳುವಂಥದ್ದು ಬಿಟ್ಟು ಇವರೆಲ್ಲ ಬರೇ ಎಲ್ಲ ಕಡೆನೂ ಇವರು ದೇವರು ಸುತ್ತಮುತ್ತ ಹೋಗ್ಬಿಟ್ರೆ. ದೇವ್ರಿಗೆ ಹೋಗಲಿ, ಅವ್ರು ಯಾರದೇ ವೈಯಕ್ತಿಕ ಇದು ಇರ್ತದೆ, ಆದ್ರೆ ಇದು ಕಷ್ಟದ ಕಾಲ ಇದೆ, ಕರ್ನಾಟಕಕ್ಕೆ ಕಷ್ಟ ಇದೆ. ಅಲ್ಲ, ಗೌರ್ಮೆಂಟ್ ಬೀಳ್ತಂತ ದೇವಸ್ಥಾನ ಅದೇ ಅವ್ರಿಗೆ ಭಯ ಇದೆ. ಅವ್ರಿಗೆ ಯಾವ್ಯಾವ ದೋಷಗಳದ ಅಂತ ಹೇಳಿ ಜ್ಯೋತಿಷಿಗಳು ಹೇಳ್ಬಿಟ್ಟಾರೆ. ಆ ಭಯದ ಹಿನ್ನೆಲೆಯಲ್ಲಿ ಅವರು ಬರೀ ಜ್ಯೋತಿಷಿಗಳನ್ನ ನಂಬಿನೂ ನಡೀದಿಲ್ಲ. ಎಲ್ಲಿ ದೇವ್ರೇನ್ ಹೇಳ್ಯಾನ, ನೀ ಮಾಡುವಂತ ಕರ್ಮದಲ್ಲಿ ನೀನು ಶ್ರದ್ಧೆಯಿಂದ ಮಾಡು, ಅಲ್ಲೇ ದೇವ್ರದಾನ ಅಂತ ಹೇಳಿ. ಇವರೆಲ್ಲ ಜಾತ್ಯತೀತ ಜನತಾ ದಳ. ನಾವು ಬಿಜೆಪಿಯವರು ಮತಾಂಧರು, ಜಾತಿವಾದಿಗಳು, ಕೋಮುವಾದಿಗಳ ಅಂತ ಹೇಳಿ ಇಡೀ ದೇಶನಾಗಿರುವಂತ ಜಾತ್ಯತೀತರು ಇವತ್ತು ದೇವರ ಸ್ಥಾನಗಳು ಇವ್ರು ಹೆಂಗ್ ಬಟ್ ಅವ್ರಿಗೆ ಭಯ ಬಂದೈತಿ ಗೌರ್ಮೆಂಟ್ ಬೀಳ್ತದ ಅನ್ನೋದು ದೇವಸ್ಥಾನ ಅಲ್ಲೇ ಇಲ್ಲೇ ಅದಾವ್ರಿ ಸಾಕಷ್ಟು. ಕುಕ್ಕೆ ಸುಬ್ರಹ್ಮಣ್ಯ ಅದಾನ, ಧರ್ಮಸ್ಥಳ ಮಂಜುನಾಥ್ ಅದಾನ, ಬಿಜಾಪುರ ಸಿದ್ದರಾಮೇಶ್ವರ ಅದಾನ. ಇಲ್ಲಿ ಅಡ್ಡಾಡೋದು ಬಿಟ್ಟು ಇಲ್ಲೇ ಬಂದಾಗ ಇಲ್ಲೇ ಎಲ್ಲಿ ಕಷ್ಟ ಇರ್ತದ ಅಲ್ಲಿ ಹೋಗಿ ಆ ದೇವರಿಗೆ ಕೇಳ್ಕೋಬೇಕು, ಇಲ್ಲಿ ಇರುವಂತ ಕಷ್ಟ ಪರಿಹಾರ ಮಾಡಪ್ಪ. ಎಲ್ಲಿದ್ರು ಸರ್ವವ್ಯಾಪಿ ಅದಾನ ದೇವ್ರ. ಎಂತಗಡೆ ಮಾಜಿ ಆದ್ಮ್ಯಾಗ ಬೇಕಾದಷ್ಟು ದೇವ್ರ ಹೇಳಿ ಅಲ್ಲಿ ಯಾರು ಕೇಳೋರು. ಈ ಸರ್ಕಾರ ಬಿದ್ದ ಮ್ಯಾಗ ಪೂರ್ತಿ ಇಡೀ ಕುಟುಂಬ ಯಾಕೆ, ಇಡೀ ಅವ್ರದ್ದು ವಂಶಾಳಿ ಅಷ್ಟನ್ನ ಪೂರ್ತಿ ಇಡೀ ದೇಶ ಸುತ್ತ ಅಡ್ಡಾಡಿ ಎಲ್ಲಾ ದರ್ಗಾಗಳು ಮುಗಿಸ್ಲಿ, ಎಲ್ಲಾ ದೇವಸ್ಥಾನಗಳು ಮುಗಿಸ್ಲಿ. ಸರ್, ಅಮೀನ್ ಮಠ ಅವ್ರು ಹೇಳ್ತಾರೆ ಸರ್, ಕೊಲೆ ಮಾಡಿದವರು, ರೇಪ್ ಮಾಡಿದವರು ಭಾರತ್ ಮಾತಾಕ್ಕೆ ಜಯ ಅಂತಂದ್ರೆ ಅದೆಲ್ಲ ಮಾಫಿ ಆಗ್ತದ, ಅವರೆಲ್ಲ ದಿನೇಶ್ ಅಮೀನೋ ಮಠ ಒಬ್ಬ ಪತ್ರಿಕಾ ರಂಗಕ್ಕನೇ ಒಂದು ರೀತಿಯ ಏನ್ ಅನ್ಬೇಕಂದ್ರ ದುರಂತ ಅಂತವ್ರೆಲ್ಲ ಅವ್ರ ದೇಶದ ಸೈನಿಕರ ಬಗ್ಗೆ ಮಾತಾಡ್ತಾರೆ, ಪೊಲೀಸರ ಬಗ್ಗೆ ಮಾತಾಡ್ತಾರ. ಇವತ್ತು ಸೈನಿಕರು ಇರ್ಲಿಲ್ಲ ಅಂದ್ರೆ ಕೊಡಗು ಕೇರಳದಲ್ಲಿ ಇವತ್ತು ಏನಿರ್ತದೆ ಪರಿಸ್ಥಿತಿ, ಎಲ್ಲದಾರ ಅವರೆಲ್ಲ ಬುದ್ಧಿವಂತ ಬುದ್ಧಿಜೀವಿಗಳು. ಎಷ್ಟು ಮಂದಿ ಕೊಡಗಿಗೆ ಹೋಗ್ಯಾರ, ಎಷ್ಟು ಮಂದಿ ಕೇರಳಕ್ಕೆ ಹೋಗಿ ಅಲ್ಲಿ ಜನರಿಗೆ ಸಹಾಯ ಮಾಡ್ಯಾರ. ಇವತ್ತು ಭಾರತೀಯ ಸೈನ್ಯ ಪೊಲೀಸ್ ಇರ್ಲಿಲ್ಲ ಅಂದ್ರೆ ಏನಾಗ್ತದೆ ನಮ್ಮ ಅಲ್ಲಿ ಜನರ ಪರಿಸ್ಥಿತಿ. ಇಡೀ ತಮ್ಮ ಪ್ರಾಣ ಕಳ್ಕೊಂಡು ಪ್ರಾಣದ ಹಂಗರದು. ಒಬ್ಬ ಅಂತರೂ ಸೈನಿಕ ಹಡಗಿಗೆ ಏರ್ಲಿಕ್ಕೆ ತಾನೇ ಮೆಟ್ಟಲಾಗಿ ಇವತ್ತು ಜನರನ್ನ ಏರ್ಸ್ಲಾಕತ್ತಾರ ಸೈನಿಕರು. ಇವತ್ತು ಸೈನಿಕರು ಮಾಡ್ಲಕತ್ತಿಂದ ಇದನ್ನ ಸ್ಮರಣೆ ಮಾಡ್ಬೇಕು. ಅಮೀನ್ ಮಠ ಅಂತವ್ರು ಯಾರೋ ಹಣಕ್ಕಾಗಿ ಸೈನ್ಯ ಸೇರ್ತಾರ ಮೂರ್ಖ ಹೇಳಿಕೆ ಕೊಡ್ತಾರೆ. ಇವರೆಲ್ಲ ಬುದ್ಧಿವಂತರ, ಇವರೆಲ್ಲ ಪತ್ರಕರ್ತರ. ಸಿದ್ದರಾಮಯ್ಯನವರ ಆಪ್ತ ಯಾರ ಆಪ್ತಿದ್ರೇನ್ರಿ? ಸಿದ್ದರಾಮಯ್ಯನವರ ಆಪ್ತಿದ್ರ ಏನಾಯ್ತು? ಈ ದೇಶದ ಸೈನಿಕರ ಬಗ್ಗೆ ಮಾತಾಡೋ ಯಾವ ಆಪ್ತಿದ್ರು ಅದಕ್ಕೆ ಇದು ಇಲ್ಲ. ನಮ್ಮ ಸೈನಿಕರ ಬಗ್ಗೆ ಗೌರವ ಎಷ್ಟು ಇವತ್ತು ಋಣ ನೋಡ್ರಿ. ಕಾಶ್ಮೀರದಲ್ಲಿ ಅಲ್ಲಿ ಪ್ರವಾಹ ಬಂದಾಗ ನಮ್ಮ ಸೈನಿಕರು ಹೋಗಿ ಇವ್ರನ್ನ ರಕ್ಷಣೆ ಮಾಡೋದು. ಅದಾದ್ಮ್ಯಾಗ ಇವತ್ತು ನಮ್ಮ ಸೈನಿಕರ ಮೇಲೆ ಕಲ್ಲು ಹೊಡಿಕಿತಾರೆ. ಇದ್ರ ಬಗ್ಗೆ ನಾನು ಮಾತಾಡಿದ್ರೆ ಅದು ವಿವಾದಿತ ಹೇಳಿಕೆ ಅಂತ ಬರ್ತದೆ. ದೇಶದ ವಿರುದ್ಧ ಮಾತಾಡೋ ನನ್ನ ಮಕ್ಕಳಿಗೆಲ್ಲ ನಾವು ಬುದ್ಧಿಜೀವಿ ಅಂತ ಕರಿತೀವಿ. ಇದೇ ದೇಶದ ದುರಂತ. ಇವರೆಲ್ಲ ಬುದ್ಧಿಜೀವಿಗಳೆಲ್ಲ, ಇವೆಲ್ಲ ಲದ್ದಿಜೀವಿಗಳು. ಎಲ್ಲದಾರ ಹೇಳ್ರಿ. ಇವತ್ತು ಕೊಡಗಿನ ಘಟನೆ ಆದ್ರೆ ಇದ್ರಾಗ ಇವತ್ತು ಸಾರ್ವಜನಿಕ ಬಹಿರಂಗವಾಗಿ ನೂರಾರು ಗೋಗಳನ್ನ ಕೊಂದು ಎಲುಗಳನ್ನ
ಬಾಯಾಗ ಹಿಡಿದಂಥದ್ದು ಇವತ್ತು ನಾವು ಫೇಸ್ಬುಕ್ನಲ್ಲಿ ನೋಡ್ಲಾಕೈತಿ. ಇಂಥದ್ದೆಲ್ಲ ಮಾಡಿದ್ರು. ಇವತ್ತು ಹೋಗಿ ಅಲ್ಲಿ ಸಹಾಯ ಮಾಡಬೇಕು ಪಾಪ ಅವರಿಗೆ. ಹೋಗಿ ಅವ್ರಿಗೆ ಅವ್ರಿಗೆ ಎಷ್ಟು ಭಯಾನಕ ಪರಿಸ್ಥಿತಿ ಒಳಗೆ. ಹಿಂಗಾಗಿ ಈ ಬುದ್ಧಿಜೀವಿಗಳು ಬರೇ ಇವ್ರು ಏನಾಗ್ಬಿಟ್ಟಾರೆ, ಸರ್ ಪುಟ್ಟಣ್ಣ ಚೆಟ್ಟಿ ಸಭಾಭವನ ಬೆಂಗಳೂರು ಮುಂದೆ ಒಂದು ಪ್ರತಿಭಟನೆ ಮಾಡೋದು, ಒಂದು ಪತ್ರಿಕಾ ಹೇಳಿಕೆ ಕೊಡೋದು. ಅಮೀನ್ ಮಠ ಅಂತವ್ರು ದೇಶಕ್ಕೇ ಒಂದು ಇದು ಇದ್ದಂಗೆ, ಶಾಪ್ ಇದ್ದಂಗೆ ಅಂತಾರಲ್ಲ. ಇಂಥವ್ರಿಗೆ ಸಿದ್ದರಾಮಯ್ಯನವ್ರಿಗೆ ನಾನು ಈ ಸಂದರ್ಭದಾಗ ಹೇಳಕ್ ಬಯಸ್ತಾ ಇದ್ದೀನಿ, ಇಂಥ ಅಯೋಗ್ಯರನ್ನ ತಗೊಂಡು ನೀವು ಸಲಹೆ ತಗೊಂಡಿದ್ದಕ್ಕೆ ನಿಮ್ಗೆ ಸರ್ಕಾರಕ್ಕೆ ಬೀಳ್ಬೇಕಾಗಿ. ಸಿದ್ದರಾಮಯ್ಯವ್ರು ಹೇಳ್ತಾರೆ, ನಾ ಭಾಳ ಕೆಲಸ ಮಾಡಿದ್ದೆ. ಮೊನ್ನೆ ಹೇಳ್ಯಾರ ಇದು ಚಾಮರಾಜನಗರನಾಗ ಕಣ್ಣೀರು ಹಾಕೋದು ಹೋಗ್ತಾರೆ. ಯಾರು ಅಲ್ಲಿ ಚಾಮರಾಜನಗರ MP ಅವರು ಸಿದ್ದರಾಮಯ್ಯವ್ರೊಟ್ಟಿಗೆ ಕೆಲಸ ಮಾಡಿದ್ರು ಸಹಿತ ಸೋತಿದ್ದು ಇದ್ರ ಸಲುವಾಗಿ ಬಹಿರಂಗವಾಗಿ ಗೋ ಹತ್ಯೆಗೆ ಬೆಂಬಲ ಕೊಡೋದು, ಬಹಿರಂಗವಾಗಿ ಭಾರತೀಯ ಸೈನಿಕರಿಗೆ ಬೈದು, ಬಹಿರಂಗವಾಗಿ ಪೊಲೀಸರ ಬಗ್ಗೆ ಅದನ್ನು ಮಾತಾಡೋದು, ಬಹಿರಂಗವಾಗಿ ಉಳಿದ ಜನಾಂಗಗಳ ಬಗ್ಗೆ, ಹಿಂದೂಗಳ ಬಗ್ಗೆ ಅವರು ಮಾತಾಡ್ತಾರೆ. ಯಾರು ಸಿದ್ದರಾಮಯ್ಯನವರು MP ಪಾಟೀಲ್ ಏನು ಹೇಳ್ತಾರೆ, ನಾವು ಮುಸ್ಲಿಮರ ರಕ್ಷಣೆ ಮಾಡ್ತೀವಿ, ಮುಸ್ಲಿಮರಿಂದ ನಾವು ಕರ್ನಾಟಕದಾಗ ನಮಗೆ ಇಷ್ಟು ಸೀಟು ಬಂದು ಅಂತ ಹೇಳ್ತಾರೆ. ಬಸವನಗೌಡರು ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಅದು ಕೋಮುವಾದಿ, ಅದು ವಿವಾದ ಇತ್ತು. ಅವರು ಸಿದ್ದರಾಮಯ್ಯ ಮಾತಾಡಿದ್ರೆ ಯಾವುದು ವಿವಾದ ಅಂತ ಹೇಳ್ತಿಲ್ಲ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।